ಶ್ರೀಮತೆ ರಾಮಾನುಜಾಯ ನಮಃ. ಅತ್ಯಂತ ಸಂತಸದ ಸಂಗತಿ ನಿಮಗೆಲ್ಲ ಹಂಚ್ಕೋಬೇಕು. ನಮ್ಮ ಶ್ರೀನಾಥ್ ರತ್ನಕುಮಾರ್ ಅವರು ತಾವೇ ಬೆಳೆಯನ್ನು ಬೆಳಿಬೇಕು ಅಂತ ತೀರ್ಮಾನವನ್ನು ಮಾಡಿ, ಅದು ನಮಗೆ ಅತ್ಯಂತ ಪ್ರೀತಿಪಾತ್ರವಾದ, ನಾವು ಮನೆಯಲ್ಲಿ ನಿತ್ಯವೂ ಉಪಯೋಗಿಸುವಂತಹ ಒಂದು ರಾಜಮುಡಿ ಅಕ್ಕಿಯನ್ನು ಅವರ ಕೈಯಾರೆ ತೋಟದಲ್ಲಿ ಬೆಳೆದು ನಮಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಅತ್ಯಂತ ಸಂತೋಷಯುಕ್ತರಾಗಿದ್ದೇವೆ. ವಿಶೇಷ ಏನಪ್ಪ ಅಂತಂದರೆ, ಲಾಸ್ಟ್ ವೀಕು ಕಳೆದ ವಾರನೇ ನಮ್ಮ ಮನೇಲಿ ರಾಜಮುಡಿ ಅಕ್ಕಿ ಮುಗಿದೋಯ್ತು. ಆವಾಗ ವನಿತಾ ನನ್ನನ್ನು ಕೇಳಿದ್ಲು, ರಾಜಮುಡಿ ಅಕ್ಕಿ ಮುಗಿದೋಗಿದೆ, ಆದ್ದರಿಂದ ವೈಟ್ ಅಕ್ಕಿ ತಿಂದರೆ ಏನಾಗುತ್ತೆ, ವೈಟ್ ಅಕ್ಕಿ ತೊಗೊಂಡ್ಬಿಡೋಣ, ಬಿಳಿ ಅಕ್ಕಿ ಅಂತ ಇದ್ನು. ಬಿಳಿಯನ್ನೆಲ್ಲ ದ್ವೇಷಿಸ್ತಾ ಇದ್ದೀವಿ ಇವಾಗ ನಾವು. ನಮಗೆ ಬಿಳಿ ಅಕ್ಕಿ, ಬಿಳಿ ಸಕ್ಕರೆ, ಬಿಳಿ ಉಪ್ಪು ಎಲ್ಲ ಬೇಡ. ನಮ್ಮ ಶ್ರೀನಾಥ್ ಅವರು ತಗೊಂಡ್ಬಂದ್ಬಿಟ್ಟು ನಮಗೆ ಕೊಡ್ತಾರೆ ಅಂತ ಒಂದು ವಾರದಿಂದ ನಾವು ಊಟ ಮಾಡಲೇ ಇಲ್ಲ. ಸೊ ಇವತ್ತು ಬಂದ್ಬಿಡ್ತು. ನಾವು ಅವ್ರು ಮೊದಲೇ ಹೇಳಿದ್ರು, ಸಂತೋಷ. ಆಮೇಲೆ ಏನಪ್ಪ ಅಂದರೆ, ಇನ್ನೊಂದು ಮಹತ್ತರವಾದ ವಿಷಯ ನಿಮಗೆಲ್ಲ ಹೇಳಬೇಕು. ರೈತರ ಕಷ್ಟ ಎಷ್ಟಿದೆ ಅನ್ನೋದು ನಿಮಗೆಲ್ಲ ಅರ್ಥ ಆಗಬೇಕು. ನಮ್ಮ ರತ್ನಕುಮಾರ್ ಅವರು ಬೆಳೆಯೋದಕ್ಕೆ 40,000 ರೂಪಾಯಿ ಖರ್ಚು ಮಾಡಿ ಅದರಲ್ಲಿ 15,000 ರೂಪಾಯಿ ಪಡ್ಕೊಂಡಿದ್ದಾರೆ ವಾಪಸ್ಸು. ಅಂದರೆ 25,000 ರೂಪಾಯಿ ಲಾಸು. ಪ್ರತಿಯೊಬ್ಬ ರೈತರಿಗೂ ಇದೇ ಆಗ್ತಾ ಇದೆ ಇವತ್ತು. ಎಲ್ಲ ರೈತರನ್ನ ಕಾಪಾಡಬೇಕು. ಜೈ ಹಿಂದ್, ಜೈ ಕರ್ನಾಟಕ.